फाइनल जो है ना वो इंडिया नहीं खेलेगा। साउथ अफ्रीका वेस्ट इंडीज। राशिद भाई की अच्छा मतलब आप कहते हैं इंडिया ही नहीं क्वालिफाई करेगी। और मुझे लगता है जिस तरह साउथ अफ्रीका और वेस्ट इंडीज खेल रही है, ये किसी भी टीम को हरा सकती है। गुरु हमारे पड़ोस में है, लोगों को फोकी प्रेडिक्शंस करने का बड़ा शौक है। ಟಿ20 ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಪಾಕಿಸ್ತಾನದ ವೇಗಿ ಭವಿಷ್ಯ ನುಡಿದಿದ್ದರೂ ಭಾರತವು ಟಿ20 ವಿಶ್ವಕಪ್ ಫೈನಲ್ ತಲುಪಿದ ನಂತರ ನವಜೋತ್ ಸಿಂಗ್ ಸಿದ್ದು ಮಹಮ್ಮದ್ ಅಮೀರ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಭಾರತವು ಮತ್ತೊಮ್ಮೆ ತನ್ನ ಭವಿಷ್ಯವಾಣಿಯನ್ನು ತಪ್ಪಾಗಿ ಸಾಬೀತುಪಡಿಸಿದ್ದರಿಂದ ಸಿದ್ದು ಅಮೀರ್ ಅವರನ್ನು ಢೋಂಗಿ ಬಾಬಾ ಎಂದು ಕರೆದರು. ಭಾರತದ ಮಾಜಿ ಕ್ರಿಕೆಟಿಗ ನವಜೋತ್ ಸಿಂಗ್ ಸಿದ್ದು ಅವರು ಟಿ20 ವಿಶ್ವಕಪ್ ಫೈನಲ್ನಲ್ಲಿ ಭಾರತ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡ ನಂತರ ಪಾಕಿಸ್ತಾನದ ವೇಗಿ ಮಹಮ್ಮದ್ ಅಮೀರ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಭಾರತವು ಪಂದ್ಯಾವಳಿಯಿಂದ ಹೊರಗುಳಿಯುವ ಬಗ್ಗೆ ಮಾಜಿ ವೇಗದ ಬೌಲರ್ ಭವಿಷ್ಯ ನುಡಿದಿದ್ದನ್ನು ಅಪಹಾಸ್ಯ ಮಾಡಿದ ಸಿದ್ದು ಅಮೀರ್ ಅವರನ್ನು ಢೋಂಗಿ ಬಾಬಾ ಎಂದು ಕರೆದರು. ಮುಂಬೈನಲ್ಲಿ ನಡೆದ ಸೆಮಿಫೈನಲ್ನಲ್ಲಿ ಭಾರತವು ಇಂಗ್ಲೆಂಡ್ ಅನ್ನು 7 ರನ್ಗಳಿಂದ ಸೋಲಿಸಿ ನ್ಯೂಜಿಲೆಂಡ್ನೊಂದಿಗೆ ಪ್ರಶಸ್ತಿ ಪಂದ್ಯವನ್ನು ಏರ್ಪಡಿಸಿದ ನಂತರ ಈ ಹೇಳಿಕೆಗಳು ಬಂದಿವೆ. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಲಾದ ವಿಡಿಯೋದಲ್ಲಿ ಮಾತನಾಡಿದ ಸಿದ್ದು, ಪಂದ್ಯಾವಳಿಯಲ್ಲಿ ಭಾರತವು ಪ್ರಗತಿ ಸಾಧಿಸುವಲ್ಲಿ ವಿಫಲಗೊಳ್ಳುತ್ತದೆ ಎಂದು ಅಮೀರ್ ಪದೇ ಪದೇ ಭವಿಷ್ಯ ನುಡಿದಿದ್ದನ್ನು ಟೀಕಿಸಿದರು. ನಮ್ಮ ಸುತ್ತಮುತ್ತಲಿನ ಜನರಿಗೆ ಸುಳ್ಳು ಭವಿಷ್ಯ ನುಡಿಯುವ ದೊಡ್ಡ ಅಭ್ಯಾಸವಿದೆ. ಅದು ನಿಜವಾಗಿದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ಅವರು ಅದನ್ನು ಬ್ರಷ್ ಮಾಡುತ್ತಾರೆ. ಅದು ಕೆಲಸ ಮಾಡಿದರೆ ಅವರು ಅದನ್ನು ಬಾಣ ಎಂದು ಕರೆಯುತ್ತಾರೆ, ಇಲ್ಲದಿದ್ದರೆ ಅದು ಕೇವಲ ಊಹೆ ಎಂದು ಅವರು ಹೇಳುತ್ತಾರೆ. ಮತ್ತು ಇನ್ನೂ ಅವರು ಕೆಲವು ರೀತಿಯ ಬುದ್ಧಿವಂತ ಬಾಬಾನಂತೆ ವರ್ತಿಸುತ್ತಿದ್ದಾರೆ. ಪ್ರಾಮಾಣಿಕವಾಗಿ ನಾನು ಭಾವಿಸುವುದೇನೆಂದರೆ ಅಂತಹ ಜನರು ಕೇವಲ ನಕಲಿ ಬಾಬಾಗಳು ಎಂದು ನಾನು ಭಾವಿಸುತ್ತೇನೆ. ಮೊದಲು ಅವರು ಭಾರತ ಅರ್ಹತೆ ಪಡೆಯುವುದಿಲ್ಲ, ಸೆಮಿಫೈನಲ್ ತಲುಪುವುದಿಲ್ಲ ಎಂದು ಹೇಳಿದರು. ವೆಸ್ಟ್ ಇಂಡೀಸ್ ಮತ್ತು ದಕ್ಷಿಣ ಆಫ್ರಿಕಾ ಮುಂದೆ ಸಾಗುತ್ತವೆ ಎಂದು ಅವರು ಪ್ರತಿಪಾದಿಸಿದರು. ಆದರೆ ಸಂಜು ಸ್ಯಾಮ್ಸನ್ ಪುನರಾಗಮನ ಮಾಡಿದ ಕ್ಷಣ ಆ ಎರಡೂ ತಂಡಗಳಿಗೆ ಪ್ಯಾಕಿಂಗ್ ಕಳುಹಿಸಲಾಯಿತು ಮತ್ತು ಇಂದು ಅವರು ಇಂಗ್ಲೆಂಡ್ ಸೆಮಿಫೈನಲ್ ಗೆಲ್ಲುತ್ತದೆ ಎಂದು ಹೇಳಿದರು ಮತ್ತು ಇಂಗ್ಲೆಂಡ್ ಕೂಡ ನಾಕ್ಔಟ್ ಆಯಿತು. ಹಾಗಾಗಿ ನನ್ನ ಅಭಿಪ್ರಾಯವೇನೆಂದರೆ ಭವಿಷ್ಯವಾಣಿಗಳು ಈ ವಿಷಯಗಳನ್ನು ನಿರ್ಧರಿಸುವುದಿಲ್ಲ. ಪಂದ್ಯಗಳನ್ನು ಯುದ್ಧಭೂಮಿಯಲ್ಲಿ ನಿರ್ಧರಿಸಲಾಗುತ್ತದೆ. ಬೇಡಿಕೊಳ್ಳುವ ಮೂಲಕ ನೀವು ಸಿಂಹಾಸನವನ್ನು ಗಳಿಸುವುದಿಲ್ಲ. ಖಾಲಿ ಪಾತ್ರೆಗಳು ಹೆಚ್ಚು ಶಬ್ದ ಮಾಡುತ್ತವೆ, ಅಷ್ಟೇ ಮುಖ್ಯ ಎಂದರು. ಟಿ20 ವಿಶ್ವಕಪ್ನ ಸೆಮಿಫೈನಲ್ಗೆ ಪ್ರವೇಶಿಸಲು ಭಾರತ ಹೆಣ್ಣಾಡುತ್ತದೆ ಎಂದು ಮಹಮ್ಮದ್ ಅಮೀರ್ ಈ ಹಿಂದೆ ಭವಿಷ್ಯ ನುಡಿದಿದ್ದರು ಮತ್ತು ನಂತರ ಮುಂಬೈನಲ್ಲಿ ನಡೆದ ಕೊನೆಯ 4 ಪಂದ್ಯಗಳಲ್ಲಿ ಭಾರತವನ್ನು ಸೋಲಿಸಲು ಇಂಗ್ಲೆಂಡ್ಗೆ ಬೆಂಬಲ ನೀಡಿದರು. ಭಾರತದ ಗೆಲುವಿನ ನಂತರ ಅಮೀರ್ ತಮ್ಮ ನಿಲುವಿಗೆ ಅಂಟಿಕೊಂಡರು ಮತ್ತು ಪ್ರಮುಖ ಡ್ರಾಪ್ ಕ್ಯಾಚ್ನಿಂದ ಇಂಗ್ಲೆಂಡ್ ಪಂದ್ಯವನ್ನು ಸ್ಲಿಪ್ ಮಾಡಲು ಅವಕಾಶ ಮಾಡಿಕೊಟ್ಟಿದೆ ಎಂದು ಸಲಹೆ ನೀಡಿದರು. ನಾನು ಕ್ರಿಕೆಟ್ ಬಗ್ಗೆ ಮಾತನಾಡುತ್ತಿದ್ದೇನೆ. ಇಡೀ ಪಂದ್ಯಾವಳಿಯ ನಂತರ ಭಾರತ ಈ ಪಂದ್ಯದಲ್ಲಿ ಉತ್ತಮ ಮತ್ತು ಸಂಪೂರ್ಣ ಕ್ರಿಕೆಟ್ ಆಡಿತು. ಬಾಕಿ ಇರುವಲ್ಲಿ ನಾವು ಸಾಲವನ್ನು ನೀಡಬೇಕು. ನಾನು ಉತ್ತಮ ಭವಿಷ್ಯ ನುಡಿದಿದ್ದೆ, ಆದರೆ ಕ್ಯಾಚ್ ಅನ್ನು ಕೈಬಿಟ್ಟೆ. ಅದು ನನ್ನ ಕೈಯಲ್ಲಿಲ್ಲ. ನೀವು ಫಾರ್ಮ್ನಲ್ಲಿರುವ ಬ್ಯಾಟರ್ ಕ್ಯಾಚ್ ಅನ್ನು ಕೈಬಿಟ್ಟರೆ ಇದು ಸಂಭವಿಸುತ್ತದೆ ಎಂದರು ಅಮೀರ್. ಎರಡು ತಂಡಗಳ ನಡುವಿನ ಏಕೈಕ ವ್ಯತ್ಯಾಸವೇನೆಂದರೆ ಬೂಮ್ರಾ. ಹ್ಯಾರಿ ಬ್ರೂಕ್ ಸ್ಯಾಮ್ಸನ್ನ ಕ್ಯಾಚ್ ಹಿಡಿದಿದ್ದರೆ ಈ ಗುರಿಯನ್ನು ಇಂಗ್ಲೆಂಡ್ ಇನ್ನೂ 1 ಓವರ್ ಬಾಕಿ ಇರುವಾಗಲೇ ಬೆನ್ನತ್ತಿರಲಿತ್ತು ಎಂದರು ಅವರು. ಭಾರತವು ಫೈನಲ್ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಪಂದ್ಯಾವಳಿಯ ಅತ್ಯಂತ ರೋಚಕ ಪಂದ್ಯಗಳಲ್ಲಿ ಒಂದನ್ನು ನಿರ್ಮಿಸಿತು. ಮೊದಲು ಬ್ಯಾಟಿಂಗ್ ಮಾಡಲು ಕೇಳಿಕೊಂಡ ನಂತರ ಇದು ಟಿ20 ವಿಶ್ವಕಪ್ ನಾಕೌಟ್ ಪಂದ್ಯದಲ್ಲಿ ದಾಖಲಾದ ಅತಿ ಹೆಚ್ಚು ಮೊತ್ತವಾಗಿದೆ. ಸಂಜು ಸ್ಯಾಮ್ಸನ್ 42 ಎಸೆತಗಳಲ್ಲಿ 8 ಬೌಂಡರಿ ಹಾಗೂ 7 ಸಿಕ್ಸರ್ಗಳ ನೆರವಿನಿಂದ 89 ರನ್ಗಳನ್ನು ಗಳಿಸಿದರು. ಜೇಕಬ್ ಬೆಥೆಲ್ 48 ಎಸೆತಗಳಲ್ಲಿ 105 ರನ್ಗಳನ್ನು ಗಳಿಸಿದಂತೆ ಇಂಗ್ಲೆಂಡ್ ಐತಿಹಾಸಿಕ ಗುರಿ ಬೆನ್ನತ್ತಿತು. ಆದರೆ ಕೊನೆಯ ಓವರ್ಗಳಲ್ಲಿ ಭಾರತ ಹಿಡಿತ ಸಾಧಿಸಿತು. ಜಸ್ಪ್ರೀತ್ ಬೂಮ್ರಾನ ಅದ್ಭುತ ಡೆತ್ ಬೌಲಿಂಗ್ ನಿರ್ಣಾಯಕವೆಂದು ಸಾಬೀತುವಾಯಿತು. ಬರೀ 7 ರನ್ ಕಡಿಮೆಯಾಗಿ ಭಾರತವನ್ನು ನ್ಯೂಜಿಲೆಂಡ್ ವಿರುದ್ಧ ಫೈನಲ್ಗೆ ಸೇರಿಸಿತು. फाइनल जो है ना वो इंडिया नहीं खेलेगा। साउथ अफ्रीका वेस्ट इंडीज। राशिद भाई की अच्छा मतलब आप कहते हैं इंडिया ही नहीं क्वालिफाई करेगी। और मुझे लगता है जिस तरह साउथ अफ्रीका और वेस्ट इंडीज खेल रही है, ये किसी भी टीम को हरा सकती है। गुरु हमारे पड़ोस में है, लोगों को फोकी प्रेडिक्शंस करने का बड़ा शौक है। बनी तो बनी, नहीं तो अब्दुल गनी, चल गया तो तीर नहीं तो तुक्का, और फिर भी बाबा बने हुए हैं। मुझे लगता है ढोंगी बाबा है। पहले कहा कि भाई भारत क्वालिफाई नहीं होगा, सेमीफाइनल्स तक नहीं पहुंचेगा, वेस्ट इंडीज आगे जाएगी और उनके साथ साउथ अफ्रीका आगे जाएगी। संजू सैमसन की कमबैक क्या हुई, दोनों टीमों की गो बैक हो गई। और आज कहा सेमीफाइनल में इंग्लैंड जीतेगा तो इंग्लैंड की भी गो बैक हो गई। तो यार प्रेडिक्शंस नहीं, ऐसे फैसले मैदान जंग में होते हैं। भीख मांगने से कोई तख्तो ताज थोड़ा ना मिलते हैं गुरु। थोथा चना बाजे घना।